ಒಂದು ಹಿಂಗೆ ಹೋಗ್ಬೇಕು. ನಂಗೆ ದಾರಿ ಗೊತ್ತಿಲ್ಲ, ಕನ್ಫ್ಯೂಸ್ ಆಯಿತು. ಗಾಡಿ ಅಲ್ಲೇ ನಿಲ್ಸಿ ಬಂದೆ. ಹೆಂಗೈತೆ ಏನೋ, ಒಟ್ಟು ಹುಷಾರಾಗಿದ್ರೆ ಸಾಕು. ಇಲ್ಲಿ ವಿಂಡ್ ಮಿಲ್ಲಿಂದ ನಾಯ್ಸ್ ಬರ್ತೈತೆ ಇಲ್ಲ ಗೊತ್ತಿಲ್ಲ, ಬಟ್ ಸನ್ರೈಸ್ ಅಂತೂ ಆಗ್ತೈತೆ. ಒಂದೆರಡು ಟೈಮ್ ಲ್ಯಾಪ್ಸ್ ಅಂತೂ ಇವಾಗ ಹಾಕ್ತೀನಿ. ಇದಾದ್ಮೇಲೆ ಪೂರ ಟೈಮ್ ಲ್ಯಾಪ್ಸ್ ಹಾಕ್ತೀನಿ ಸನ್ರೈಸ್ ಆಗೋದು. ಇಲ್ಲಿಂದ ನೋಡ್ತಿರ್ಬೋದು ಬೆಟ್ಟ, ಇಲ್ಲಿ ಸನ್ರೈಸು. ಲಾಸ್ಟ್ ಟೈಮು ಇದೇ ಥರ ಆಗಿತ್ತು, ಅಂದರೆ ನಾವು ಬಂದಿದ್ದೇ ಲೇಟ್ ಆಗಿತ್ತು ಲಾಸ್ಟ್ ಟೈಮ್ ಪೆಟ್ರೋಲಿಂದ ಇದರಲ್ಲಿ. ಹಾಂ, ಇವಾಗ ದಾರಿ ಗೊತ್ತಾಗಲಿಲ್ಲ, ಇಲ್ಲೇ ಬಂದ್ವಿ. ಅಲ್ಲೋಗಿ ನಿಮಗೆ ಡೈರೆಕ್ಟ್ ಟೈಮ್ ಲ್ಯಾಪ್ಸ್. ಈಗ ಫೈನಲಿ ಬಂದ್ವಿ. ಅಲ್ಲಿ ಇಟ್ಟಿದ್ದೀನಿ ಫೋನ್ ಟೈಮ್ ಲ್ಯಾಪ್ಸ್ಗೆ, ಐಫೋನ್ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ನಾನು ರೆಡಿ ಶೂಟ್ ಮಾಡ್ತಿದ್ದೀನಿ. ಏನು ಮಸ್ತ್ ದಾರಿ ಗುರು, ಆರಾಮಾಗಿ ಬರ್ಬೋದು, ಇಲ್ಲಿ ತೊಂದರೆ ಏನಿಲ್ಲ. ಅಂದರೆ ನಾನೇ ಕನ್ಫ್ಯೂಸ್ ಆದೆ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿಂದ ಅಪ್ಪರ್ ತೊಗೊಳೋದು ಬಿಟ್ಟು ತಳಗಡೆಯಿಂದ ಬಂದುಬಿಟ್ಟೆ. ಅದಕ್ಕೆ ಗಾಡಿ ಅಲ್ಲೇ ನಿಲ್ಸಿ ಬರಬೇಕಾಯ್ತು. ಏನಾಗಲ್ಲ, ನೆಕ್ಸ್ಟ್ ಟೈಮ್ ಬರ್ತಾ ಹಿಡ್ಕೊಳ್ಳೋಣ, ನೆನ್ಪು ಹಿಡ್ಕೊಳ್ಳೋಣ. ಈ ಥರ ಎಲ್ಲ ಮಾಡಬಾರ್ದು. ಇವಾಗ ತೋರಿಸ್ತೀನಿ ಹಾಗೆ. ಇಲ್ಲಿ ನೋಡ್ತಿರ್ಬೋದು ಕೆರೆ ಎಷ್ಟು ನೀಟಾಗೈತೆ. ಎಷ್ಟು ನೀಟಲ್ಲ, ದೂರ ಐತೆ. ಅವಾಗೆಲ್ಲ ಫ್ಲಡ್ ಆಗಿ ಇಲ್ಲೂ ನೀರು ಬಂದಿತ್ತಂತೆ, ನಮ್ಮಣ್ಣ ಹೇಳಿರೋ ಪ್ರಕಾರ. ಇಲ್ಲೂ ನೀರು ಬಂದಿತ್ತು, ಅದು ನನಗಷ್ಟು ಗೊತ್ತಿಲ್ಲ. ಹಾಂ, ಅಲ್ಲಿ ನೀವು ನೋಡ್ತಿರ್ಬೋದು, ಅಲ್ಲಿ ಒಂದು ಸಣ್ಣ ಟೌನ್ ಇದೆ. ಇವಾಗ ತೋರಿಸ್ತೀನಿ. ಹಾಂ, ಇದು 2x ಝೂಮ್ ಅಷ್ಟೇ ಇರೋದು ಇದ್ರದ್ದು, ಯಾಕೆಂದರೆ ಅಲ್ಟ್ರಾ ವೈಡ್ ಇದ್ದೀನಿ. ಬಿಟ್ಟರೆ ನಾವು ಪವರ್ ಸಪ್ಲೈಯಿಂದ ಬರ್ತಿದ್ರೆ ಆ್ಯಕ್ಚುಲಿ ಇನ್ನೂ ಈಸಿ ಆಗ್ತಿತ್ತು. ಏನಾಗಲ್ಲ, ಅಲ್ಲಿ ತನಕ ನೀವು ಸನ್ರೈಸ್ ನೋಡ್ತಾರೆ. ಟೈಮ್ ಲ್ಯಾಪ್ಸ್ ಅಂತೂ ಆಯಿತು. ನಿಮಗೆ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಂತೀನಿ. ಸಾರಿ, ಅಲ್ಲಿ ಫೋಟೋ ಶೂಟಿಂಗ್ ಓಡಾಡ್ತಾ ಇದ್ರು, ನಾವಂತೂ ಹೇಳೋಕ್ಕಾಗಲ್ಲ. ಸರ್ಕೊಳ್ಳಿ ಟೈಮ್ ಲ್ಯಾಪ್ಸ್ ಮಾಡ್ತೀವಿ ಅಂತ. ಅದಕ್ಕೆ ಇವಾಗ ಹೋಗಿ ನಾನು ಒಂದೆರಡು ಫೋಟೋ ಶೂಟ್ ಮಾಡ್ಕೊತೀನಿ. ಅದು ನೀವು ಥಂಬ್ನೇಲಲ್ಲಿ ನೋಡ್ತೀರಾ. ಹಾಂ ಗೈಸ್, ಇವಾಗ ಹೋಗಿ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗ್ಸ್ಕೊತೀನಿ ಒಂದೆರಡು. ಫೈನಲಿ ವಿಡಿಯೋ ಶೂಟ್ ಅಂತೂ ಮಾಡ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಿಂಗೆ ತಿರ್ಗಾಡ್ತಿರ್ತೀವಿ. ಅದಾದಮೇಲೆ ಹೋಗ್ತೀವಿ. ಇಲ್ಲಿಂದ ಒಂದು ಟೈಮ್ ವ್ಯೂ ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಇಲ್ಲಿ ನೋಡ್ತಿರ್ಬೋದು ಗ್ರೀನರಿ ಫುಲ್ಲು. ಹಿಂದೆ ಕೆರೆ ಅಂತೂ ತೋರಿಸಿದೆ ಗೈಸ್, ಹಿಂದೆ ಕೆರೆ ಅಂತೂ ತೋರಿಸಿದೆ. 360 ಶಾಟ್ ಬರಲ್ಲ, ಯಾಕೆಂದರೆ ಫೋನಲ್ಲ. ಇಲ್ಲಿಂದ ಡ್ರೋನ್ ಆರಿಸ್ಬೋದು, ಆದರೆ ನಮ್ಮ ಹತ್ರ ಡ್ರೋನ್ ಇಲ್ಲ. ಏನಾದರೂ ಡ್ರೋನ್ ಇರ್ತಿದ್ರೆ ಎಂಥ ಮಸ್ತ್ ಡ್ರೋನ್ ಶಾಟ್ ಬರೋದಂದರೆ. ಗೈಸ್ ಫೈನಲಿ ನೋಡ್ಕೊಂಡ್ವಿ ಸನ್ರೈಸು. ಇವಾಗ ಹೋಗ್ತಾ ಇದ್ದೀವಿ. ಯಾಕೆಂದರೆ ಇವಾಗ ಇನ್ನೊಂದು ಅರ್ಧ ಗಂಟೆ ವಾಕ್ ಇದೆ. ಏನೇನೇನು ತೆಗಿತೀನಿ. ಸ್ವಲ್ಪ ಕುಶಾಲ್ ಹೋದಾಗ ಗಾಡಿ ತಗೋತೀನಿ. ಇವಾಗ ನಾನಿಲ್ಲಿ ಹೋಗ್ತಿದ್ದೀನಿ ನಡ್ಕೊಂಡು ಹೋಗೋಕ್ಕೆ, ಯಾಕೆಂದರೆ ನಂಗೆ ಇಲ್ಲಷ್ಟು ದಾರಿ ಗೊತ್ತಿಲ್ಲ. ಇವತ್ತಿನ ಥರ ಆಗಬಾರ್ದಲ್ಲ, ಸೊ ಅದಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವನು ಅಲ್ಲಿ ಬರ್ತಾನೆ, ನಾನು ಅಲ್ಲೇ ಹೋಗ್ತೀನಿ ಡೈರೆಕ್ಟ್ ರೋಡಿಗೆ. ಸೊ ಈಗ ಫೈನಲಿ ಹೊರಟ್ವಿ. ಇಲ್ಲಿ ನೀವು ಫಸ್ಟು ನಾನು ಈ ಬೆಟ್ಟ ಇಳಿದು ಬಿಡ್ತೀನಿ, ಅಲ್ಲಿ ತನಕ ಟೈಮ್ ಲ್ಯಾಪ್ಸ್ ನೋಡ್ಕೊಳ್ಳಿ. ಯಾಕಂದರೆ ನಂಗೆ ಈ ಥರ ಬೆಟ್ಟದ ಸೆಕ್ಷನ್ ಎಲ್ಲ ಟೈಮ್ ಲ್ಯಾಪ್ಸ್ ತೋರ್ಸೋಕ್ಕೆ ಭಾರಿ ಮಜಾ. ಝೂ ಇಲ್ಲಿ ನಾನು ಲಾಸ್ಟ್ ಟೈಮ್ ಡಿಸ್ಕವರಿ ಓಡಿಸಿದ್ದೆ. ನಿಮಗೆ ನೆನಪು, ಯಾರೇ ನಂದು ಹಳೆ ಆಡಿಯನ್ಸ್ ಇದ್ದೀರಲ್ಲ ಅವ್ರಿಗೆ ನೆನಪಿದ್ರೆ. ಇಲ್ಲಿ ತಳಗಂತೂ ಇಳಿದೆ. ಇಲ್ಲಿಂದ ಒಂದೆರಡು ಬ್ಯೂಟಿಫುಲ್ ಟೈಮ್ ಲ್ಯಾಬ್ಸ್ ತೋರಿಸ್ತೀನಿ. ಕೈ ಕೊಯ್ಕೊಂಡ್ಬಿಡ್ತು, ಗ್ಲೌಸ್ ಹಾಕೊಳಕ್ಕೆ ಒಂಥರ ಆಗ್ತೈತೆ. ಹಾಂ ಗೈಸ್, ಒಂದೆರಡು ಬ್ಯೂಟಿಫುಲ್ ಟೈಮ್ ಲ್ಯಾಬ್ಸ್ ತೋರಿಸಿ ನಾನು ನಿಮಗೆ ಡೈರೆಕ್ಟ್ ಮನೆಯಲ್ಲೇ ಹ್ಯಾಂಡ್ಲ್ ಹಿಡ್ಕೋ.
ಗೈಸ್ ಡೈರೆಕ್ಟ್ ಮನೇಲೇ ಸಿಗ್ತೀನಿ. ಗೈಸ್ ಇವಾಗ ನಾನು ಬರೀ ಟೈಮ್ ಲ್ಯಾಪ್ಸೇ ತೋರಿಸೋದು, ಯಾಕಿದ್ರೆ ಅಂಥದ್ದು ಮಾತಾಡೋದೇನಿಲ್ಲ, ಎಲ್ಲವೂ ಬರ್ತಾನೆ ಮಾತಾಡಿದ್ದೀನಿ ಆಲ್ಮೋಸ್ಟು. ಹಾಗೆ ಬ್ಯೂಟಿಫುಲ್ ಪ್ಲೇಸಸ್ಗಳಿದ್ದಾವೆ. ಇವಾಗೇನು 5 ಮಿನಿಟ್ಸಿಂದ ಆಗ್ತಲ್ಲ ಈ ಕ್ಲಿಪ್ಪು, ನನಗೆ ಅನ್ನಿಸ್ತಿತ್ತು ಈ ಕ್ಲಿಪ್ಪು ಅದೇ ವ್ಲಾಗಿಗೆ ಯಾಕೆ ಆ್ಯಡ್ ಮಾಡಬಾರ್ದು ಅಂತ. ಏನಾಗಲ್ಲ, ಆ ವ್ಲಾಗಲ್ಲೇ ಸಸ್ಪೆನ್ಸ್ಗಳಿದ್ವು, ಈ ವ್ಲಾಗಲ್ಲೂ ಸನ್ರೈಸು ಮತ್ತು ದಾರಿ ಫುಲ್ ಬ್ಯೂಟಿಫುಲ್ ವ್ಯೂಗಳಿದ್ದಾವೆ. ಅದು ನೋಡಿ ಎಂಜಾಯ್ ಮಾಡ್ಕೊಳ್ಳಿ, ಬೇಜಾರು ಮಾತ್ರ ಆಗಬೇಡಿ. ಸಾರಿ ಫಾರ್ ಓನ್ಲಿ ಟೈಮ್ ಲ್ಯಾಪ್ಸ್. ಬಾಯ್. ಗಾಯ್ಸ್ ಫೈನಲಿ 400 ಕಿಲೋಮೀಟರ್ ಕಂಪ್ಲೀಟ್ ಆಗ್ತಿದೆ ಗಾಡಿದು. ಹಂಗಲ್ಲ, ಇವಾಗ ಹಿಂಗೆ ಅಬ್ಸರ್ವ್ ಮಾಡ್ತಾ ಇರ್ರಿ. ಫೋರ್ ಹಂಡ್ರೆಡ್ ಕಾಂಟ್ ಬಿಲೀವ್, 2 ವಾರದಲ್ಲೇ ಗಾಡಿ ಇಷ್ಟಕೊಂಡು ಓಡಿಸಿದ್ದೀನಿ. 401. ಎಷ್ಟು ಖುಷಿ ಆಗ್ತದೆ ಗೊತ್ತಾ ಗಾಡಿ ಈ ಥರ ಮೀಟ್ರ್ ಕವರ್ ಆದಾಗ. ನಾನು ಈ ಗಾಡಿಯಲ್ಲಿ ಮುರುಡೇಶ್ವರ, ಯಪ್ಪ. ಇವಾಗ ನಮಗೆ ಒಬ್ಬರು ಯೂಟ್ಯೂಬರ್ ಸಿಕ್ಕಿದ್ರು, ಅವರು ದಾವಣಗೆರೆಯಿಂದನೇ, ಸಂಚಾರಿ 16 ಅಂತ ಅವ್ರ ಚಾನಲ್ ನೇಮು. ಗೈಸ್ ಅವರು ಸಿಕ್ಕಿದ್ರು, ಅವರು ರೈಡ್ ಹೋಗ್ತಾ ಇದ್ದಾರೆ ಮುರುಡೇಶ್ವರ, ಗೋಕರ್ಣ ಅವೆಲ್ಲ. ಅದಕ್ಕೆ ನನಗೂ ಕರೆದಿದ್ರು. ನಾನು ಈ ಗಾಡಿಯಲ್ಲಿ ಅವರವೆಲ್ಲ ಡ್ಯೂಕು ಆಗಲ್ಲ, ಅದಕ್ಕೆ ನಾನೇ ಬೇಡ ಅಂದ್ಬಿಟ್ಟೆ. ಗೈಸ್ ಇವಾಗ ಹೋಗಿ ಇವಾಗ ನಾನು ನಿಮಗೆ ಡೈರೆಕ್ಟ್ ಮನೆಗೆ ಸಿಗ್ತೀನಿ.